ಹಾಯ್ ನೀತು ಜ್ಞಾ ಮಿನಿ ಬ್ಲಾಗ್ಗೆ ಸ್ವಾಗತ. ಇವತ್ತು ನನ್ನ ಮಗಳಿಂದು ಗ್ರ್ಯಾಜುಯೇಷನ್ ಫಂಕ್ಷನ್ ಇತ್ತು ಕಾಲೇಜಲ್ಲಿ. ಹಾಗಾಗಿ ನಾವು ಹೋಗಬೇಕಿತ್ತು ಕಾಲೇಜ್ಗೆ. ಹಾಗಾಗಿ ರೆಡಿಯಾಗಿ ಹೊರಟ್ವಿ. ಕಾಲೇಜಲ್ಲಿ ಇದ್ದಿದ್ದು ಅವ್ರ ಪೇರೆಂಟ್ಸ್ಗಳಿಗೆ ಡ್ರೆಸ್ ಕೋಡ್ ಹೇಳಿದರು, ಬ್ಲ್ಯಾಕ್ ಔಟ್ಫಿಟ್ ಅಂತ ಹೇಳಿ. ಹಾಗಾಗಿ ನಾವು ಬ್ಲ್ಯಾಕ್ ಹಾಕ್ಕೊಂಡು ಹೋಗಿದ್ವಿ. ಹೀಗೆ ರೆಡಿ ಮಾಡ್ಕೊಂಡು ಹೊರಟೆ. ರೆಡಿ ಮಾಡ್ಕೊಂಡು ಏನೋ ಹೊರಟ್ವಿ. ಆದರೆ ಬಿಸಿಲು ಕೇಳಬೇಡಿ, ಇಷ್ಟೊಂದು ಬಿಸಿಲು ಇತ್ತು ಬೆಂಗಳೂರಲ್ಲಿ. ಅಂದರೆ ನಾನು ಯಾವಾಗಲೂ ಮನೇಲಿ ಇದ್ದು ಆಚೆ ಹೋದಾಗ ಏನಕ್ಕಪ್ಪ ಹೊರಟಿದ್ದೀನಿ ಅಂತ ಅನಿಸುತ್ತೆ. ಯಾಕಂದರೆ ಅಷ್ಟು ಒಂದು ಬಿಸಿಲಿತ್ತು ಮಾತ್ರ. ಯಾವಾಗ ಮನೆಗೆ ಬರ್ತೀವೋ ಅನ್ನಿಸ್ತಿತ್ತು, ಅಷ್ಟು ಬಿಸಿಲಿತ್ತು. ಅದರಲ್ಲೂ ಬೆಂಗಳೂರು ಟ್ರಾಫಿಕ್ಕು ಅದು ಹೇಳೋಕ್ಕಾಗಲ್ಲ ಅಷ್ಟು. ನಾವು ಹೋಗೋದು ಮುಂಚೆನೇ ಫಂಕ್ಷನ್ ಸ್ವಲ್ಪ ಸ್ಟಾರ್ಟ್ ಆಗಿಬಿಟ್ಟಿತ್ತು. ಯಾಕಂದರೆ ಅಂದ್ಕೊಂಡೇ ಹೋಗಿದ್ವಿ, ಯಾಕಂದರೆ ಒಂದು ಸ್ವಲ್ಪ ಸ್ಟಾರ್ಟ್ ಆದಾಗಲೇ ಹೋಗೋಣ ಅಂತ ಅಂದ್ಕೊಂಡಿದ್ವಿ. ಆಗ ಸ್ಟಾರ್ಟ್ ಆಗಿದ್ಮೇಲೆ ನಾವು ಹೊರಟ್ವಿ. Today I'm 71, my mother is 87. I still think that my mother is the greatest lady on this earth. So always remember, you may become anything in the world, but if you don't have the blessings of your parents, your success is incomplete. You are not a successful person. Always remember, give them importance. Don't. ಆಮೇಲೆ ನಾವು ಹೋದಾಗ ಅಂದರೆ ಅವ್ರ ಭಾಷಣ ಶುರು ಆಗಿತ್ತು. ಮಾತಾಡ್ತಾಯಿದ್ರು ಮಕ್ಕಳಿಗೆ ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋ ಬಗ್ಗೆ ಅವರು ಅರ್ಥ ಆಗೋಂಗೆ ಅವ್ರ ಸ್ಟೈಲಲ್ಲಿ ಹೇಳ್ತಾಯಿದ್ರು. ಅದಾಗಿದ್ಮೇಲೆ ಏನಾಯಿತು, ಅವ್ರು ಹೋಗಬೇಕಿತ್ತು, ಅವ್ರು ಹೋದರು. ಅವ್ರು ಹೋಗಿದ್ಮೇಲೆ ಮತ್ತೆ ಸ್ಟಾರ್ಟ್ ಆಯಿತು ಪ್ರೋಗ್ರಾಮು. ಈ ಪ್ರೋಗ್ರಾಮ್ ಸ್ಟಾರ್ಟ್ ಆಗಿದ್ಮೇಲೆ ಮಕ್ಕಳಿಗೆಲ್ಲ ಏನು ಮಾಡಿದರು ಅಂದರೆ ಅಂದರೆ ಅವ್ರು ಓದಿರೋ ಸರ್ಟಿಫಿಕೇಟ್ಸ್ ಎಲ್ಲ ಅವ್ರ ಮಕ್ಳಿಗೆ ಕೊಡ್ತಾ ಹೋದರು. ಈ ಥರ ಇತ್ತು ಫಂಕ್ಷನ್ನು. ಈ ಫಂಕ್ಷನ್ ಮುಗಿದ್ಮೇಲೆ ನಾವು ಊಟ ಕಡೆ ಹೋಗಬೇಕಿತ್ತು. ಅಂದರೆ ನಮಗೆ ಈ ಫಂಕ್ಷನ್ ಮುಗಿಯೋವರೆಗೂ ಒಬ್ಬರಾಗಿದ್ಮೇಲೆ ಒಬ್ಬರು ಮಾತಾಡ್ಕೊಂಡು ಇದು ಮಾಡೋವರೆಗೂ 4 ಗಂಟೆ ಆಯಿತು. ಅದ್ರ ಬಗ್ಗೆ ಯೂಟ್ಯೂಬಲ್ಲಿದೆ ನೋಡಿ. ಫುಲ್ ವಿಡಿಯೋ ನೋಡಬೇಕು ಅಂದರೆ ಈ ಫಂಕ್ಷನಿಗೆ ಹೋದಾಗ ಏನೇನಿತ್ತು, ಏನಾಯಿತು, ಹೇಗಿತ್ತು ಅಂತ ನೋಡಬೇಕು ಅಂದರೆ ನೀತು ಜ್ಞಾ ಯೂಟ್ಯೂಬ್ ಇದೆ, ಅಲ್ಲಿ ಹೋಗಿ ಫುಲ್ ಇದು ನೋಡ್ಬೋದು. ಹಾಕಿದ್ದೀನಿ ನಾನು. ಮತ್ತೆ ಸಿಗೋಣ.